ಟೀಮ್ ಇಂಡಿಯಾ ಕೊನೆಗೂ ಟ್ರೋಫಿ ಗೆದ್ದುಕೊಂಡಿದ್ದು 11 ವರ್ಷಗಳ ನಂತರ ಐಸಿಸಿ ಟ್ರೋಫಿ ಬರ ನೀಗಿಸಿತು. 2013ರಲ್ಲಿ ಭಾರತ ತಂಡ ಐಸಿಸಿ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದೇ ಕೊನೆಯ ಐಸಿಸಿ ಪ್ರಶಸ್ತಿಯಾಗಿತ್ತು. ಬಾರ್ಬಾಡೋಸ್ನ ಓವಲ್ ಮೈದಾನದಲ್ಲಿ ನಡೆದ 2024ರ ಟಿ20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಗೊಚ್ಚಲ ಟಿ20 ವಿಶ್ವಕಪ್ ಗೆಲುವಿನ ಕನಸಿನಲ್ಲಿದ್ದ ಸೌತ್ ಆಫ್ರಿಕಾ ತಂಡವನ್ನ 7 ರನ್ಗಳಿಂದ ಮಣಿಸಿದ ಭಾರತ ಎರಡನೇ ಚುಟುಕು ಟ್ರೋಫಿಯನ್ನ ಗೆದ್ದಿತ್ತು. 2023ರಲ್ಲಿ 2 ಐಸಿಸಿ ಟ್ರೋಫಿಯನ್ನ ಕಳೆದುಕೊಂಡಿದ್ದ ಟೀಮ್ ಇಂಡಿಯಾ ಹ್ಯಾಟ್ರಿಕ್ ಫೈನಲ್ ಸೋಲಿನ ಸುಳಿಗೆ ಸಿಲುಕಿತು. ಸೌತ್ ಆಫ್ರಿಕಾ ಗೆಲ್ಲಲು ಕೊನೆಯ 30 ಎಸೆತಗಳಲ್ಲಿ 30 ರನ್ ಮಾತ್ರ ಬೇಕಿತ್ತು. ಆಗ ಕ್ರೀಸ್ನಲ್ಲಿ ಹೆನ್ರಿಕ್ ಕ್ಲಾಸೆನ್ ಮತ್ತು ಡೇವಿಡ್ ಮಿಲ್ಲರ್ ಇದ್ದರು. ಆಗಲೇ ಕ್ಲಾಸೆನ್ ಸ್ಫೋಟಕ ಅರ್ಧಶತಕ ಸಿಡಿಸಿ ಕ್ರೀಸ್ನಲ್ಲಿ ಸೆಟ್ಲ್ ಆಗಿದ್ರು. ಮತ್ತೊಂದೆಡೆ ಮಿಲ್ಲರ್ ಭರ್ಜರಿ ಫಾರ್ಮ್ ನಲ್ಲಿದ್ರು. ಭಾರತ ತಂಡಕ್ಕೆ ಸೋಲು ಖಚಿತ ಎಂದು ಬಹುತೇಕರು ನಿರ್ಧರಿಸಿದರು. ಆದರೆ ಅಲ್ಲಿಂದಲೇ ಪವಾಡ ನಡೆಯಿತು. ಕೊನೆಯ 5 ಓವರ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಹರ್ಷದೀಪ್ ಸಿಂಗ್ ಬೆಂಕಿ ಬೌಲಿಂಗ್ ಮತ್ತು ಸೂರ್ಯಕುಮಾರ್ ಹಿಡಿದ ಆ ಒಂದು ಕ್ಯಾಚ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತು. ಏಕೆಂದರೆ 15ನೇ ಓವರ್ ಬೌಲಿಂಗ್ ಮಾಡಿದ ಅಕ್ಷರ್ ಪಟೇಲ್ ಬರೋಬ್ಬರಿ 24 ರನ್ ಬಿಟ್ಟುಕೊಟ್ಟು ತಂಡವನ್ನ ಸೋಲಿನ ಸುಳಿಗೆ ಸಿಲುಕಿಸಿದರು. ಬಹುತೇಕರು ಹೇಳಿದ್ದು ಒಂದೇ ಮಾತು, ಕಷ್ಟ ಎಂದು. ಆದರೆ ಯಾವುದೂ ಅಸಾಧ್ಯವಲ್ಲ ಎಂಬುದಕ್ಕೆ ಈ ಪಂದ್ಯವೇ ಉತ್ತಮ ಉದಾಹರಣೆಯಾಗಿ ನಿಂತಿದೆ. 16ನೇ ಓವರ್ ಬೌಲಿಂಗ್ ಮಾಡಲು ಬಂದ ಜಸ್ಪ್ರೀತ್ ಬುಮ್ರಾ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದರು. ಕೇವಲ 4 ರನ್ ಬಿಟ್ಟುಕೊಟ್ಟರು. ತದನಂತರ ಬೌಲಿಂಗ್ಗೆ ಬಂದ ಹಾರ್ದಿಕ್ ಪಾಂಡ್ಯ ಮೊದಲ ಎಸೆತದಲ್ಲೇ ಅರ್ಧ ಶತಕ ಸಿಡಿಸಿ ಸೆಟಲ್ ಆಗಿದ್ದ ಕ್ಲಾಸೆನ್ ಅವರನ್ನ ಔಟ್ ಮಾಡಿದರು. ವಿಕೆಟ್ ಸಹಿತ ಕೇವಲ 4 ರನ್ ಕೊಟ್ಟರು. ಮತ್ತೆ ದಾಳಿಗಿಳಿದ ಬುಮ್ರಾ 18ನೇ ಓವರ್ನಲ್ಲಿ ಕೊಟ್ಟಿದ್ದು ಕೇವಲ 2 ರನ್ ಮಾತ್ರ. 1 ವಿಕೆಟ್ ಕೂಡ ಪಡೆಯುವಲ್ಲಿ ಯಶಸ್ವಿಯಾದರು. ಬಳಿಕ 19ನೇ ಓವರ್ನಲ್ಲಿ ಹರ್ಷದೀಪ್ 4 ರನ್ ನೀಡಿದರು. ಹೀಗಾಗಿ ಕೊನೆಯ ಓವರ್ನಲ್ಲಿ ಸೌತ್ ಆಫ್ರಿಕಾ ಗೆಲುವಿಗೆ 16 ರನ್ ಬೇಕಿತ್ತು. ಪವರ್ಫುಲ್ ಹಿಟ್ಟರ್ ಡೇವಿಡ್ ಮಿಲ್ಲರ್ ಕ್ರೀಸ್ನಲ್ಲಿದ್ದರು. ಒತ್ತಡದೊಂದಿಗೆ ಕೊನೆಯ ಓವರ್ ಎಸೆತ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಕಿತ್ತಿದ್ದಲ್ಲದೆ 8 ರನ್ ಮಾತ್ರ ಕೊಟ್ಟರು. ಆ ಮೂಲಕ ಹಾರ್ದಿಕ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಕೊನೆಯ 5 ಓವರ್ಗಳಲ್ಲಿ ಅಸಾಧ್ಯವನ್ನ ಸಾಧಿಸಿ ತೋರಿದರು ಭಾರತೀಯ ಬೌಲರ್ಗಳು. ಈ 5 ಓವರ್ಗಳು ಎಷ್ಟು ಮುಖ್ಯವೋ ಸೂರ್ಯಕುಮಾರ್ ಹಿಡಿದ ಕ್ಯಾಚ್ ಕೂಡ ಅಷ್ಟೇ ಮುಖ್ಯ ಪಾತ್ರ ವಹಿಸಿತ್ತು. ಹಾರ್ದಿಕ್ ಎಸೆದ 20ನೇ ಓವರ್ನ ಮೊದಲ ಎಸೆತದಲ್ಲಿ ಕಡಿಮೆ ವೈಡ್ ಫುಲ್ ಟಾಸ್ ಅನ್ನ ಡೇವಿಡ್ ಮಿಲ್ಲರ್ ಸಿಕ್ಸರ್ ಬಾರಿಸಲು ಯತ್ನಿಸಿದ್ರು. ಆಗ ಲಾಂಗನ್ ನಲ್ಲಿದ್ದ ಸೂರ್ಯಕುಮಾರ್ ಸಖತ್